ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕುಕಿಂಗ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸೂಪರಾಗಿರೋಂಥ ಗೆಣಸಿನಿಂದ ಒಬ್ಬಟ್ಟು ಮಾಡೋದನ್ನು ತೋರಿಸ್ಕೊಡ್ತೀನಿ. 1 kg ಅಷ್ಟು ಗೆಣಸು ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮಣ್ಣು ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ತುಂಬ ದೊಡ್ಡದಿತ್ತು, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಒಂದು 4 ಕಪ್ ಆಗಷ್ಟು ನೀರು ಹಾಕ್ಕೊಂಡಿದ್ದೀನಿ. ಗೆಣಸು ಮುಳುಗೋ ಗಂಟ ಹಾಕ್ಕೋಬೇಕಾಗುತ್ತೆ. ಎಲ್ಲ 2 ಭಾಗ ಮಾಡ್ಕೊಂಡಿದ್ದೀನಿ. ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಒಂದು 5 ರಿಂದ 8 ನಿಮಿಷವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ಕೊತಾ ಇರ್ಬೇಕು ನಾವು ಅವಾಗವಾಗ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಕಪ್ ಆಗಷ್ಟು ಮೈದಾ ತೊಗೊಂಡಿದ್ದೀನಿ. 2 ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಜಾಸ್ತಿ ನೀರು ಹಾಕಬಾರ್ದು, ಗಟ್ಟಿಯಾಗಿ ಮಾಡ್ಕೊಬಾರ್ದು. ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ಎಣ್ಣೆನೇ ಸೇರಿಸ್ಕೊಂಡು ನೋಡಿ, ಇಷ್ಟು ಮೃದುವಾಗಿ ನಾವು ಎಲ್ಲನೂ ಈ ಥರ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಅಷ್ಟು ಪ್ಲೇಟನ್ನು ಮುಚ್ಚಿಬಿಟ್ಟು ಬಿಟ್ಬಿಟ್ರೆ ತುಂಬ ಸಾಫ್ಟಾಗಿರ್ತೈತೆ ಹಿಟ್ಟು ಕಲಸಿರೋದು. ಇವಾಗ ಎಲ್ಲ ನೋಡಿ ಕುದೀತಾ ಐತೆ ಗೆಣಸು. ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. ಕೈಯಲ್ಲಿ ನೋಡಿ ನಾವು ಸ್ಪೂನ್ನಿಂದ ಈ ಥರ ಮಾಡಿಕೊಂಡ್ರೆ ಎಲ್ಲ ಅದರಲ್ಲಿ ಕಟ್ ಆಗ್ತೈತೆ. ಇವಾಗ ಬಿಸಿನೀರೆಲ್ಲ ಬಗ್ಸ್ಬಿಟ್ಟು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಎಲ್ಲನೂ ಮ್ಯಾಶ್ ಮಾಡ್ಕೊತೀನಿ ನಾನು. ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ. ಎಲ್ಲ ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಆಯಿತು. ಇವಾಗೊಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕರಗಬೇಕು ಎಲ್ಲನೂ. ಮತ್ತು ಒಂದು ಬೌಲ್ ತೊಗೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇಲ್ಲೂ ಕಲ್ಲೆಲ್ಲ ಇರುತ್ತೆ, ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ, ಅದೆಲ್ಲ ಹೋಗುತ್ತೆ. ಫಿಲ್ಟ್ರ್ ಮಾಡಿಕೊಂಡು ಮತ್ತು ನಾನು ಆ ಕಡಾಯಿಗೆ ಅದನ್ನು ಸೇರಿಸ್ಕೊಂಡು ಪಾಕ ಥರ ಒಂದೇಳೆ ಪಾಕ ಥರ ಮಾಡ್ಕೋಬೇಕಾಗುತ್ತೆ. ಒಂದೇಳೆ ಪಾಕ ಅಂತಾರಲ್ವ, ಅದನ್ನು ಮಾಡ್ಕೊಬೇಕು. ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೂರಣ ಬರ್ತೈತೆ. ನಾವು ತಟ್ಟೋಕ್ಕೂ ಚೆನ್ನಾಗಿರ್ತೈತೆ. ಒಬ್ಬಟ್ಟು ತಟ್ಟಬೇಕಲ್ವ, ಅದಕ್ಕೆ ಚೆನ್ನಾಗಿರ್ತೈತೆ, ಚೆನ್ನಾಗಿ ಬರ್ತೈತೆ. ಒಂದೇಳೆ ಪಾಕನ ನಾನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಗೆಣಸನ್ನು ಎಲ್ಲ ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡಿದ್ನಲ್ಲ, ಅದನ್ನು ನಾನು ಸೇರಿಸ್ಕೊಳ್ತೀನಿ. ತುಂಬ ಜನ ಗೆಣಸು ಹಂಗೆ ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಂದ್ಕೊತೀನಿ ನಾನು. 1 ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರು, 1 ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತು ನಾನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರ್ತೈತೆ ಈ ಥರ ಮಾಡಿಕೊಂಡ್ರೆ. ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ. ನಮ್ಮ ಮನೇಲಿ ಹಂಗೆ ಹೂರಣ ಹಂಗೆ ತಿಂತಾರೆ. ನಾನು ಈ ಸತಿ ಹೋಳಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಸಿಟ್ಟೆಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೆಜರ್ಮೆಂಟು ಹಸಿಟ್ಟು ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬರ್ತೈತೆ. ಸ್ವಲ್ಪ ಹಂಗೆ ಎಲ್ಲನೂ ಇದು ಮಾಡ್ಕೊಬೇಕು ನಾವು. ಇವಾಗ ರೆಡಿ ಆಯಿತು. ಹೂರಣನೂ ರೆಡಿಯಾಗಿದೆ. ಈ ಥರ ಉಂಡೆ ಥರ ಮಾಡ್ಕೊಬೇಕು ನಾವು. ಇವಾಗ ಲಟ್ಟಿಸ್ಕೊಳ್ಳೋಣ. ಬಾಳೆ ಎಲೆ ತೊಗೊಂಡು ನಾನು ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತೈತೆ. ನಾವು ಸ್ವಲ್ಪ ಕೈಯಲ್ಲೇ ಲಟ್ಟಿಸ್ಕೊಬೇಕು. ಮತ್ತು ನಾವು ಲಟಾಣಿ ಎತ್ಕೊಂಡು ಅದರಲ್ಲಿ ನಾವು ಕ್ಲೀನಾಗಿ ರೌಂಡಾಗಿ ಮಾಡ್ಕೋಬೋದು. ತುಂಬ ನೀಟಾಗಿ ಬಂದಿದೆ. ನಾವು ಬಟರ್ ಪೇಪರಲ್ಲಿ ಮಾಡ್ಕೊಬೋದು, ಹೋಳಿಗೆ ಪೇಪರು ಬರ್ತೈತೆ, ಅದರಲ್ಲಿ ಮಾಡ್ಕೊಬೋದು. ನಾನು ಬಾಳೆ ಎಲೆ, ನಮಗೆ ತುಂಬ ಬಾಳೆ ಎಲೆ ಇದೆ, ಅದಕ್ಕೋಸ್ಕರ ನಾನು ಬಾಳೆ ಎಲೆನೇ ನಾನು ಅದರಲ್ಲಿ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ.
ಯಾರಿಗೆಲ್ಲ ಗೆಣಸು ಇಷ್ಟ ಆಗಲ್ಲ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ತವ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.